Hi, I'm Kaviresh from scoringtarget.com. In today's session, we are going to discuss model question papers for SSLC students, all subject 2023 and 24. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 2024ನೇ ಸಾಲಿನಲ್ಲಿ ಎಕ್ಸಾಮ್ಗಳಲ್ಲಿ ಬರಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮುಖ್ಯವಾಗಿ ಇವತ್ತು ನಾವು ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ವಿ. ಅಂದರೆ ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಇಂಗ್ಲೀಷ್, ತೃತೀಯ ಭಾಷೆ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ, ಸೈನ್ಸ್ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಮತ್ತು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ. ಸೊ ಈ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿದೆ. ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ, ಪ್ರಿಪ್ರೇಟರಿ ಎಕ್ಸಾಮ್ಗೆ, ಸಿರೀಸ್ ಎಕ್ಸಾಮ್ಗೆ ಮತ್ತು ಈ ಪ್ರಿಪ್ರೇಟರಿ ಎಕ್ಸಾಮ್ ಸ್ಕೂಲ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ತಾಲೂಕು ಲೆವೆಲ್ ಆಗಿರ್ಬೋದು, ಇವುಗಳು ಎಲ್ಲ ಕೂಡ ಹೆಲ್ಪ್ ಆಗುತ್ತೆ. ಸೊ PDF ನೋಟ್ಸಲ್ಲಿ ಈ ಲಿಂಕನ್ನು ನಿಮಗೆ ವಿಡಿಯೋ ಕೆಳಗಡೆ ಇರತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಈ ಒಂದು PDF ಕ್ವೆಶ್ಚನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾನು ಪ್ರಿಪ್ರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವಿಷಯದ್ದು ಹಾಗೂ ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಓಕೆ, ಸೊ ನಾವು ಈ ವಿಷಯಕ್ಕೆ ಬರೋಣ. ಮೊದಲನೇದಾಗಿ 2023-24ನೇ ಸಾಲಿನ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಇದೊಂದು ಮಾದರಿಯಾಗಿರುತ್ತೆ. ಪ್ರಥಮ ಭಾಷೆ ಕನ್ನಡ, ಗರಿಷ್ಠ ಅಂಕಗಳು 100, ಸಮಯ 3 ಗಂಟೆ 15 ನಿಮಿಷ. ಈ ಪ್ರಶ್ನೆ ಪತ್ರಿಕೆ ಬರೆಯಲು ತಮಗೆ ಇರತಕ್ಕಂಥ ಸಮಯ. ನಿಮಗೆ ಪ್ರಶ್ನೆಗಳನ್ನು ಮೊದಲು ಕ್ವೆಶ್ಚನ್ ಪೇಪರ್ಗಳನ್ನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ, ಆಮೇಲೆ ಅದರದ್ದು ಪ್ಯಾಟರ್ನ್ಗಳನ್ನು ನೋಡ್ತಾ ಹೋಗೋಣ. ಸೊ ಸೆಕೆಂಡಲ್ಲಿ ನಮಗೆ ಫಸ್ಟ್ ಇರೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 31E ಕೋಡ್ ಇರತಕ್ಕಂಥದ್ದು. ಅಂದರೆ ಪ್ರಥಮ ಭಾಷೆ ಕನ್ನಡ ಆಗಿ ಸ್ಟಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿದ್ದು, ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ 3 ಗಂಟೆಗಳ ಸಮಯಾವಕಾಶ ಇರುತ್ತೆ. ಅದಾದ ನಂತರ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್. ಸೊ ಇದರ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ ಮಾಡೆಲ್ ಮಾದರಿ ಸಂಖ್ಯೆ ಏನಂದರೆ 63E ಇರುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಯಾರು ಕಲಿತಾ ಇದ್ದರು ಅವರು ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಆ ನಂತರ ಹಿಂದಿ. ಸೊ ಹಿಂದಿ ತೃತೀಯ ಭಾಷೆ ಕೊಟ್ಟಿದ್ದೀವಿ. ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆ ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದಾದ ನಂತರ ಈಗ ಲ್ಯಾಂಗ್ವೇಜ್ಗಳು ಮುಗಿಸಿದ್ದೀವಿ, ನಾವು ಈಗ ಕೋರ್ ವಿಷಯಗಳಿಗೆ ಹೋಗೋಣ. ಸೊ ಕೋರ್ ವಿಷಯದಲ್ಲಿ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ನ ಒಂದು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. SSLC ಜಿಲ್ಲಾ ಮಟ್ಟದ ಅಭ್ಯಾಸ ಪತ್ರಿಕೆ ಅಂತ ನಾವು ಈಗ ನೋಡ್ತಾ ಇದ್ದೀವಿ. ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ 15 ನಿಮಿಷ. ಇದಾದ ನಂತರ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಇದೆ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗುತ್ತೆ. ಆ ನಂತರ ಸೈನ್ಸ್. ಸೊ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ವಿಷಯ ಸಂಕೇತ 83K ಇರುತ್ತೆ. ಕೆ ಅಂದರೆ ಕನ್ನಡ ಮೀಡಿಯಂ. ಸೊ ಇಲ್ಲಿ ನಮಗೆ 3 ಗಂಟೆ 15 ನಿಮಿಷ ಮತ್ತು ಅಂಕಗಳು 80. ಇದಾದ ನಂತರ ಸೈನ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಪ್ರಶ್ನೆ ಪತ್ರಿಕೆ 2023-24ನೇ ಸಾಲಿನ ಅಂತಕ್ಕಂಥದ್ದು 80 ಅಂಕ ಮತ್ತು 3 ಗಂಟೆ 15 ನಿಮಿಷ. ಇಲ್ಲಿ 83E ಅಂತ ಇರುತ್ತೆ ಸಬ್ಜೆಕ್ಟ್ ಕೋಡ್. ಅದಾದ ನಂತರ ಈಗ ನಾವು ಕನ್ನಡ ಸಮಾಜ ವಿಜ್ಞಾನದ ಕನ್ನಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇದು 2023-24 85K ಇರುತ್ತೆ ಸಬ್ಜೆಕ್ಟ್ ಕೋಡು. ಆಮೇಲೆ ಅಂಕಗಳು 80, ಒಟ್ಟಾರೆ ಪ್ರಶ್ನೆಗಳು 38 ಇರುತ್ತೆ. ಇದಾದ ನಂತರ ಸೋಷಿಯಲ್ ಸೈನ್ಸ್ನ ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ 85 ಇರುತ್ತೆ ಈ ಒಂದು ಸಬ್ಜೆಕ್ಟ್ನ ಕೋಡ್. ಸೊ ಇಲ್ಲಿ ನಾವು ವಿಷಯಗಳಿಗೆ ಬಂದಾಗ ನಾವು ಅಷ್ಟು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿವಿ. ಇದರಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತೆ ಅಷ್ಟನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಮೊದಲ 6 ಪ್ರಶ್ನೆಗಳೇನಿವೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಆ ನಂತರ ಇರ್ತಕ್ಕಂಥ 4 ಪ್ರಶ್ನೆಗಳು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಸೋ ಒಂದು ಸಂಬಂಧಿ ಪದವನ್ನು ಬರೆಯೋಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಆಮೇಲೆ 1 ಅಂಕದ 7 ಪ್ರಶ್ನೆಗಳಿರುತ್ತೆ, ಇದು ಪಾಠಗಳು ಪದ್ಯಗಳಿಂದ. ಆಮೇಲೆ 2 ಅಂಕದ ಪ್ರಶ್ನೆಗಳು 10 ಇರುತ್ತೆ. ಇದಾದ ನಂತರ ಕವಿ ಪರಿಚಯವನ್ನು ಕೊಟ್ಟಿದ್ದಾರೆ. ಸೊ 2 ಕವಿಗಳ ಪರಿಚಯ ಇರುತ್ತೆ, 3 ಅಂಕದ್ದು. ಆಮೇಲೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯೋದಿದೆ. ಆಮೇಲೆ ಗಾದೆ ಮಾತು ಬರೆಯೋದು. ಇದಾದ ನಂತರ ಪದ್ಯವನ್ನು ಪೂರ್ಣಗೊಳಿಸೋದು. ಅದಾದ ನಂತರ ಲಾಂಗ್ ಕ್ವೆಶನ್ಸ್ ಇವೆ 4 ಅಂಕದ್ದು. ಪ್ಯಾರಾಗ್ರಾಫ್ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡಿದಾಗ ನಮಗಿಲ್ಲಿ ಮೊದಲ 4 ಪ್ರಶ್ನೆಗಳು
MCQ ಪ್ರಶ್ನೆಗಳಿವೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು. ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ನಮಗೆ 1 ಅಂಕದ 12 ಪ್ರಶ್ನೆಗಳು. ಇದೇನಿರುತ್ತೆ ಡೂ ಆಸ್ ಎ ಡೈರೆಕ್ಟೆಡ್, ಅಂದರೆ ಇಲ್ಲಿ ಕೂಡ ಪ್ರಶ್ನೆಗಳು 1 ಅಂಕ ಇರುತ್ತೆ, ಬಟ್ ಆಪ್ಷನ್ ಇರೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಇದಾದ ನಂತರ ನಮಗೆ ಎಡಿಟಿಂಗ್ ಪ್ಯಾರಾಗ್ರಾಫ್ಗೆ 2 ಅಂಕದ ಪ್ರಶ್ನೆ ಇರುತ್ತೆ. ಸೊ ನಾನು ಕೇವಲ ಶಾರ್ಟಾಗಿ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಅಷ್ಟು ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಕೊಡೋಷ್ಟು ತುಂಬ ಲೆಂದಿ ವಿಡಿಯೋ ಆಗುತ್ತೆ. ಅದಕ್ಕಾಗಿ ನಾನು ನಿಮಗೆ ಶಾರ್ಟಾಗಿ ನಿಮಗೆ ಈಸಿಯಾಗಿ ಅನುಕೂಲ ಆಗಲಿ ಅಂತ ಇದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಸಾಕು, ಅಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಮತ್ತೆ ಎಲ್ಲ ಪ್ರಶ್ನೆ ಪತ್ರಿಕೆಗೆ ಸಪ್ರೇಟಾಗಿ ಲಿಂಕನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಸೊ ಆ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದರೆ ಸಾಕು, ಅದು ನಮ್ಮ scoringtarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನಿಮಗೆ ವಿಷಯವಾರು ಸಪ್ರೇಟ್ ಲಿಂಕ್ ಇರುತ್ತೆ. ನಿಮ್ಗೆ ಯಾವುದು ಮೀಡಿಯಮ್ ಇರುತ್ತೆ ಆ ಮೀಡಿಯಮ್ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದ್ರ ಸೈಜ್ ಕೂಡ ತುಂಬ ಶಾರ್ಟ್ ಆಗಿದೆ, ಹೀಗಾಗಿ ನಿಮ್ಮ ಹೆಚ್ಚಿನ ಡೇಟಾ ಇದು ತೆಗೆದುಕೊಳ್ಳೋದಿಲ್ಲ, ಶಾರ್ಟ್ ಆಗಿರುತ್ತೆ. ಇಲ್ಲಿ ಪ್ರೊಫೈಲ್ ರೇಟಿಂಗ್ ಕೂಡ ಇದೆ, ವಿಲಿಯಂ ಶೇಕ್ಸ್ಪಿಯರ್ ಅವ್ರ ಬಗ್ಗೆ ಒಂದು ಪ್ರೊಫೈಲ್ ರೇಟಿಂಗ್ ಇದೆ, ಪಿಕ್ಚರ್ ರೇಟಿಂಗ್ ಇದೆ, ಪ್ಯಾಸೇಜ್ ಇದೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಲೆಟರ್ ರೈಟಿಂಗ್ ಕೂಡ ಇದೆ. ಸೊ ಒಂದು ಲೆಟರ್ ರೈಟಿಂಗಲ್ಲಿ ಬರ್ಕೋಬೇಕು. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಇದು ತುಂಬ ಈಸಿ ಆದಂಥ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಇದು ಕೂಡ 80 ಅಂಕದ್ದು, ಬಟ್ ಇಲ್ಲಿ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡಿದಾಗ ಕ್ವಶನ್ ಪೇಪರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ. ಇಲ್ಲಿ 8 ಪ್ರಶ್ನೆಗಳಿವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಮಲ್ಟಿಪಲ್ ಚಾಯ್ಸ್, ಇದಾದ ನಂತರ 8 ಪ್ರಶ್ನೆಗಳಿವೆ. ನಿಮ್ಮ ಟೆಕ್ಸ್ಟ್ ಬುಕ್ದಿಂದ ಪ್ರಶ್ನೆಗಳಿರುತ್ತೆ. ಸೊ ಈ ಪ್ರಶ್ನೆಯನ್ನು ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ಇವುಗಳನ್ನು ಡೀಟೇಲಾಗಿ ನೋಡ್ಕೋಬೋದು, ಅಥವಾ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಕೂಡ ನೀವು ಮಾಡ್ಬೋದು. ಅದೇ ರೀತಿ ಮ್ಯಾಥಮೆಟಿಕ್ಸ್ನ ಒಂದು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಇದು 80 ಅಂಕದ್ದು. ಸೊ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇದರಲ್ಲಿ ಯಾವುದಾದ್ರೂ ಪ್ರಶ್ನೆ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ನಿಮ್ಮ ಶಿಕ್ಷಕರಿಗೆ ಭೇಟಿಯಾಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡು ಇದರ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ ನಿಯರ್ ಇದ್ದಾಗ ಇವುಗಳ ಒಂದು ಬಾರಿ ರಿವಿಷನ್ ಮಾಡಿದ್ರೆ ಸಾಕು. ಅಂದರೆ ಅಟ್ಲೀಸ್ಟ್ ನೀವು ಪ್ರತಿಯೊಂದು ವಿಷಯಗಳ 5 ಪ್ರಶ್ನೆ ಪತ್ರಿಕೆ ಅದರ ಕೀ ಆನ್ಸರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ನಾವು ಸೈನ್ಸ್ ಪ್ರಶ್ನೆ ಪತ್ರಿಕೆ ಏನಿದೆ, ಮೊದಲ ಭೌತಶಾಸ್ತ್ರದಲ್ಲಿ ಸಂಬಂಧಪಟ್ಟ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿವೆ. ಅದಾದ ನಂತರ 1 ಅಂಕದ 2 ಪ್ರಶ್ನೆಗಳಿವೆ, 2 ಅಂಕದ 2 ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು. ಸೊ ಪ್ಯಾಟರ್ನಲ್ಲಿ ಡಿವೈಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು 4 ಅಂಕದ ಒಂದಿದೆ, 5 ಅಂಕದ ಒಂದಿದೆ. ಇದಾದ ನಂತರ ಭಾಗ ಬಿದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಸೊ ಇದೇ ಸೇಮ್ ಪ್ಯಾಟರ್ನಲ್ಲೇ ನಾವು ಇಂಗ್ಲೀಷ್ ಮೀಡಿಯಮನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಕೂಡ ಸೇಮ್ ಆಗಿರುತ್ತೆ, ವೆರ್ಷನ್ ಏನಿರುತ್ತೆ ಅದಷ್ಟು ಮಾತ್ರ ಇಂಗ್ಲೀಷ್ ಇರುತ್ತೆ. ಸೊ ಸೋಷಿಯಲ್ ಸೈನ್ಸ್ ಕೂಡ ತುಂಬ ಈಸಿಯಾಗಿದೆ ಪ್ರಶ್ನೆಗಳು. ಮೊದಲು ಬರ್ತಕ್ಕಂಥ ಪ್ರಶ್ನೆಗಳೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಾನು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ಒಂದು ಕ್ವಶನ್ ಪೇಪರ್ಗಳು, ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು, ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, FA ಕ್ವಶನ್ ಪೇಪರ್ಸ್ ಆಗಿರ್ಬೋದು. ಸೊ ಎಲ್ಲಗಳಲ್ಲಿ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಒಂದೊಂದಾಗಿ ಅವುಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಲಿಂಕ್ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮ್ ಸಮಯದಲ್ಲಿ ನಿಮಗೆ ಜಾಸ್ತಿ ಸಮಯ ವೇಸ್ಟ್ ಆಗೋದಿಲ್ಲ, ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.